ಇಂಗ್ಲೀಷ್ ಯಾರಿಗೆ ಕಷ್ಟ ಆಗ್ತಾ ಇದೆ, ದ್ವಿತೀಯ ಪಿ ಯು ಸಿ ಇಂಗ್ಲೀಷ್, ನನಗೆ ಇಂಗ್ಲೀಷಲ್ಲಿ ಏನು ಬರಲ್ಲ, ಆದರೂ ನಾನು ಪಾಸ್ ಆಗಬೇಕು ಅಂತ ಅನ್ನೋರು ಈ ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಈಗ ಮಿಡ್ ಟರ್ಮ್ ಎಕ್ಸಾಮ್ ಇದೆ, ಈ ಒಂದು ಅವಧಿಯಲ್ಲಿ ಏನು ಮಾಡಬೇಕಂತಂದರೆ ಕೆಲವೊಂದಿಷ್ಟು ಎಲ್ಲ ಯಾವುದೇ ರೀತಿಯ ಒಂದು ಪ್ರಶ್ನೆ ಕೊಡಲಿ ನಾನು ಕೊಡ್ತಕ್ಕಂಥ ಒಂದು ಸಮರಿಯನ್ನು ಬರೆದುಬಿಡಿ ಆರಾಮಾಗಿ ಸುಲಭವಾಗಿ ಉತ್ತಮ ಅಂಕ ಗಳಿಸ್ತೀರಾ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಸಮರಿಯನ್ನು ಶಾರ್ಟೆಸ್ಟ್ ಸಮರಿಯನ್ನು ಕೊಡ್ತಾ ಇದ್ದೀನಿ. ಆ ಸಮರಿಯನ್ನು ಬೈಹಾಟ್ ಹಾಕೊಂಡು ನೀವು ಅವ್ರು ಯಾವುದೇ ಪ್ರಶ್ನೆ ಕೇಳಿ ಈ ಒಂದು ಸಮರಿಯನ್ನು ಬರೆದ್ರೆ ಆ ಉತ್ತರಕ್ಕೆ ಇದು ಸಫಿಷಿಯೆಂಟ್ ಆಗುತ್ತೆ. ಆ ರೀತಿ ಸಫಿಷಿಯೆಂಟ್ ಆಗೋ ಥರ ನಾನು ಅದನ್ನು ಮಾಡಿದ್ದೀನಿ. ಜಸ್ಟ್ ನಾನು ಕೊಡ್ತಕ್ಕಂಥ ಸಮರಿನ ನಾನು ಮುಂದೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಎಲ್ಲ ಸಮರಿಯನ್ನು ಪೂರ್ತಿಯಾಗಿ ಕರೆಕ್ಟಾಗಿ ಬೈಹಾಟ್ ಹಾಕೊಂಡ್ಬಿಟ್ರೆ ಸಾಕು. ಅಷ್ಟನ್ನು ಮಾಡಿ ಆರಾಮಾಗಿ ಸುಲಭವಾಗಿ ಪಾಸಲ್ಲ ಸ್ಕೋರ್ ಮಾಡ್ತೀರಾ ಅಂತ ಹೇಳ್ತಾ ನಡೀರಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನ್ನಲ್ಲಿ ಕೇಳ್ಬೋದು. ನಡೀರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇದಾಗಿ ನಾವು ರೋಮಿಯೋ ಜೂಲಿಯಟ್, ಈ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ರೋಮಿಯೋ ಜೂಲಿಯಟ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ ಶಾರ್ಟೆಸ್ಟ್ ಸಮಯನ ಕೊಟ್ಬಿಡ್ತಾ ಇದ್ದಾನೆ, ಏನು ಅವಶ್ಯಕತೆ ಇಲ್ಲ, ತುಂಬಾ ಹೆವಿಯಾಗಿ ಏನು ಓದ್ಬೇಕಂತ ಇಲ್ಲ. ಅವ್ರು ಬೇಕಾದ ಕ್ವಶನ್ ಕೇಳಿ ನಾವು ಬರಿಬೇಕಾಗಿರೋದನ್ನು ಈ ಒಂದು ಸಮರಿಯನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆ ಒಂದು ಸಮರಿಯಲ್ಲಿ ಏನೇನು ಪಾಯಿಂಟ್ಸ್ ನೋಡ್ತಾರೆ, ನಿಮ್ಮ ಒಂದು ಆನ್ಸರ್ ಅಲ್ಲಿ ಅವ್ರು ಏನ್ ಪಾಯಿಂಟ್ಸ್ ನೋಡ್ತಾರೆ ಅಂದ್ರೆ ಜೂಲಿಯಟ್ ಈ ಒಂದು ಪಾಯಿಂಟ್ಸ್ ಅನ್ನ ನೋಡ್ತಾರೆ, ಈ ಒಂದು ಪಾಯಿಂಟ್ಸ್ ಅನ್ನ ಅವರು ಈ ಪಾಯಿಂಟ್ಸ್ ಗಳನ್ನೆಲ್ಲ ನೋಡ್ತಾರೆ. ಜಸ್ಟ್ ವಿ ನೀಡ್ ಟು ಅಬ್ಸರ್ವ್ ದೆಮ್. ಇವನ್ನ ನಾವು ಓದ್ಲೇಬೇಕಾಗುತ್ತೆ. ಇವೆಲ್ಲ ಪಾಯಿಂಟ್ಸ್ ಅನ್ನ ನಾವು ನೋಡ್ಕೋಬೇಕು. ಇವೆಲ್ಲ ಪಾಯಿಂಟ್ಸ್ ಅನ್ನ ಒಂದ್ಸಲ ಅಬ್ಸರ್ವ್ ಮಾಡಿ ನಾನು ಹೇಳ್ತಾ ಇದ್ದೇನೆ. ರೋಮಿಯೋ ಏನ್ ಹೇಳ್ದ ಇಲ್ಲಿ ನೋಡಿ, ರೋಮಿಯೋ ಜೂಲಿಯಟ್ ಬಗ್ಗೆ ಏನ್ ಹೇಳ್ದ ಅನ್ನೋದರ ಕುರಿತು ಇವೆಲ್ಲ ಪಾಯಿಂಟ್ಸ್ ಇದೆ. ಇದನ್ನ ಲಿಟ್ರಲಿ ನೀವು ಬೈಹಾಟ್ ಹಾಕೊಂಡ್ಬಿಡಿ, ಆಯ್ತಾ. ಅದಾದ ನಂತರ ಜೂಲಿಯಟ್ ಏನ್ ಹೇಳ್ತಾಳೆ ಅಂತ ಅನ್ನೋದನ್ನ ಇಲ್ಲಿ ಇದೆ. ಇದು ಈ ಎಲ್ಲಾ ಲೈನ್ ಗಳಲ್ಲಿ ಆ ಒಂದು ಪಾಯಿಂಟ್ ನ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಬರೀಬೇಕಾಗುತ್ತೆ. ಹಾಗಿದ್ರೆ ಸಮರಿಯನ್ನ ಡೈರೆಕ್ಟ್ ಆಗಿ ಸಮರಿಯನ್ನ ನೋಡೋದ್ರೆ ಒನ್ ನೈಟ್ ರೋಮಿಯೋ ಟು ಸಿ ರೋಸ್ಲಿನ್, ಇದು ಇಷ್ಟು ತುಂಬಾ ಈಸಿಯಾಗಿ ಕೊಟ್ಟಿರ್ತಕ್ಕಂಥ ಸಮರಿ ಇದೆ. ಈ ಒಂದು ಸಮರಿಯನ್ನು ನೀವು ಬರೆದ್ಬಿಟ್ರೆ ಸಾಕು. ಅಲ್ಲಿ ಅವನು ರೋಮಿಯೋ ಜೂಲಿಯಟ್ ನೋಡ್ಲಿಲ್ಲ, ಫಸ್ಟ್ ಯಾರನ್ನ ನೋಡ್ಲಿಕ್ಕೆ ಹೋಗಿರ್ತಾನೆ ಅಂತಂದ್ರೆ ಒನ್ ನೈಟ್ ರೋಮಿಯೋ ವೆಂಟ್ ಟು ಸಿ ರೋಸ್ಲಿನ್, ದೇರ್ ಹಿ ಸಾ ಜೂಲಿಯಟ್, ಹಿ ಲವ್ಡ್ ಹರ್ ಇನ್ಸ್ಟಂಟ್ಲಿ, ಹರ್ ಬ್ಯೂಟಿ ಎಕ್ಸೆಲ್ಡ್ ದ ಬ್ರೈಟ್ನೆಸ್ ಆಫ್ ಟಾರ್ಚಸ್, ಹಿ ಕಂಪೇರ್ಡ್ ಹರ್. ಈ ರೀತಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಇದನ್ನ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ, ಬೇಕಂತಂದ್ರೆ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ವಿಡಿಯೋ ನೋಡ್ತಾನೆ ಇದನ್ನ ಬರ್ಕೊಂಡ್ಬಿಟ್ರೆ, ಪೌಸ್ ಮಾಡಿ ಬರ್ಕೊಂಡ್ಬಿಟ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ರೋಮಿಯೋ ಜೂಲಿಯಟ್ ಬಗ್ಗೆ ವರ್ಣಿಸಿದ್ದು. ಇದನ್ನೊಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ ಇಲ್ಲಿಂದ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅದಾದ ನಂತರ ಜೂಲಿಯಟ್ ರೋಮಿಯೋಗಾಗಿ ಏನ್ ಹೇಳ್ತಾಳೆ ಅನ್ನೋದು ಇಷ್ಟು ಸಮಯ ಇದೆ. ಇಷ್ಟೊಂದು 4-5 ಲೈನ್ ಬರೆಯಕ್ಕಾಗತ್ತಾ? 4-5 ಲೈನ್ ಇದೆ. ಇದಿಷ್ಟ ಆಯ್ತು. ಈಗ ರೋಮಿಯೋ ಜೂಲಿಯಟ್ ಆದ ನಂತರ ಮತ್ತಿನ ನೆಕ್ಸ್ಟ್ ಟೂ ಡಿಯರ್ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಮೆಂಬರ್ ಮಾಡ್ಕೊಳ್ಲಿಕ್ಕೆ ಇವು 2 ಮಾರ್ಕ್ಸ್ಗೆ 1 ಮಾರ್ಕ್ಸ್ಗೆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಸೊ ವಿ ನೀಡ್ ಟು ಗ್ಲಾನ್ಸ್ ಮಾಡಬೇಕಾಗುತ್ತೆ. ಇವೆಲ್ಲ ಪಾಯಿಂಟ್ಸ್ ಇದೆ ನೋಡಿ. ಮೊನಾಕೋ ಹ್ಯಾಡ್ ನೋ ಗಿಲಾಟಿನ್ ಅಂದ್ರೆ ಅದು ಚೆಂಡ್ ಕಟ್ ಮಾಡೋ ಮಷೀನ್, ಕಟ್ಟನ್ನು ಕಟ್ ಮಾಡೋ ಮಷೀನ್. ಫ್ರಾನ್ಸ್ expected 16,000 francs to supply the machine and an expert. Italy expected 12,000 francs for the machine. ಇದೆಲ್ಲ ನೋಡ್ಕೊಂಡ್ಬಿಟ್ಟು ಒಂದ್ಸಲ ಕರೆಕ್ಟ್ ಆಗಿ ನೋಡಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದ್ರೆ ಸಮರಿ. ಈ ಒಂದು ಸಮರಿಯನ್ನ ಕರೆಕ್ಟ್ ಆಗಿ ನೋಡಿ. ಶಾರ್ಟೆಸ್ಟ್, ಅದು ತುಂಬಾ ದೊಡ್ಡ ಚಾಪ್ಟರ್ ಇದೆ. ನಾವಿಲ್ಲಿ ಶಾರ್ಟ್ ಸಮರಿಯನ್ನ ಕೊಟ್ಟಿದ್ದೀನಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೀವು ಇದನ್ನ ಇಷ್ಟು ಓದ್ಲೇಬೇಕಾಗುತ್ತೆ. ಇದನ್ನ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ವಿಡಿಯೋ ತುಂಬಾ ದೊಡ್ಡದಾಗುತ್ತೆ. ಸೊ ಆ ಕಾರಣದಿಂದಾಗಿ ನಾನು ಜಸ್ಟ್ ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೇನೆ. ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ರೆ ಓಕೆ. ನೆಕ್ಸ್ಟ್ ಆನ್ ಚಿಲ್ಡ್ರನ್ ಮೇಲೆ ಒಂದು ಫಿಕ್ಸ್ ಕ್ವಶನ್ ಬರುತ್ತೆ. ಈಗ ನಾನು ಏನೇನು ಚಾಪ್ಟರ್ ಇಂದ ಕೊಡ್ತಾ ಇದ್ದೀನಲ್ಲ, ಆಲ್ರೆಡಿ ಮಿಡ್ ಟರ್ಮ್ ಎಕ್ಸಾಮ್ಗೋಸ್ಕರ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅದಕ್ಕೆಲ್ಲ ಕೊಟ್ಟಿದ್ದೀನಿ. ಈಗ ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದ್ರ ಕ್ವಶನ್ಗೆ ಆನ್ಸರ್ ಇದೆ. ಯಾವುದೇ ಅವರು ಆನ್ ಚಿಲ್ಡ್ರನ್ ಮೇಲೆ ಯಾವುದೇ ಕ್ವಶನ್ ಕೇಳಿ, ನೋ ನೀಡ್ ಟು ವರಿ ಅಬೌಟ್, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದೆ ಈ ಪಾಯಿಂಟ್ಸ್ ಅನ್ನ ನೋಡಿ, ಈ ಪಾಯಿಂಟ್ಸ್ ಅನ್ನೆಲ್ಲ ಆಡ್ ಮಾಡಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಸಮರಿ ನಿಮ್ಗೋಸ್ಕರ ಕೊಟ್ಟಿದ್ದೀನಿ. ಇದಿಷ್ಟು ಸಮರಿಯನ್ನ ನೀವು ಬೈ ಹಾರ್ಟ್ ಹಾಕ್ಬಿಟ್ರೆ ಇದಿಷ್ಟು ಮಾಡಿ ಸಾಕು. ಹಾಗೆ ಮುಂದೆ ಹೋಗೋದಾದ್ರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದ ಫಾರೆಸ್ಟ್. ವಂದನಾ ಶಿವ, ಐ ಲರ್ನ್ ಇನ್ ದ ಫಾರೆಸ್ಟ್. ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ಳೇಬೇಕಾಗುತ್ತೆ. ಇದು ತುಂಬಾ ದೊಡ್ಡ ಚಾಪ್ಟರ್ ಇದೆ. ಇಕಾಲಜಿ ಅಂಡ್ ಜರ್ನಿಯಲ್ಲಿ 4 ಪಾಯಿಂಟ್ಸ್ ಬರುತ್ತೆ. ಅದೇ ರೀತಿ ಬಿಯಾಂಡ್ ಈ ಒಂದು ಇದರಲ್ಲಿ ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್ ಬರುತ್ತೆ. ಅದೇ ರೀತಿ ಈ ಪಾಯಿಂಟ್ಸ್ ಗಳನ್ನೆಲ್ಲ ಅವ್ರು ನೋಡ್ತಾರೆ, ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಪಾಯಿಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನಾನು ನಿಮ್ಗೆ ಸಮರಿಯನ್ನ ಕೊಡ್ತೀನಿ. ಬಿಯಾಂಡ್ ದ ಮೊನೋಕಲ್ಚರಲ್ಸ್. ಓಕೆ, ಇಲ್ಲಿಂದ ಸಮರಿ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿಂದ ಸಮರಿ ಸ್ಟಾರ್ಟ್ ಆಗುತ್ತೆ. ಈ ಸಮರಿಯನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡಿ. ಇಷ್ಟೇ ಸಮರಿ ಇದೆ. ಈ ಇದ್ರ ಮೇಲೆ ಏನಾದ್ರು ಇಕಾಲಜಿ ಜರ್ನಿ ಆಫ್ ವಂದನಾ ಶಿವ ಅಂತ ಕೇಳಿದ್ರೆ ಇಷ್ಟೇ ಬರ್ಬಿಡ್ಬೇಕು ಅಷ್ಟೇ. ಇಷ್ಟೇ ಸಿಂಪಲ್ ಆಗಿ ಇಷ್ಟಿದೆ, ಆಯ್ತಾ. ಬಿಯಾಂಡ್ ಮೊನೋಕಲ್ಚರ್ಸ್ ಅಂತಂದ್ರೆ ಇಷ್ಟಿದೆ. ಇಷ್ಟನ್ನ ಬರೀಲೇಬೇಕಾಗುತ್ತೆ. ಏನಾದ್ರು ಕ್ವೆಶ್ಚನ್ ಕೇಳಿದ್ರೆ ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಇದನ್ನ ಮೇಲೆ ಕೇಳಿದ್ರೆ ಇಷ್ಟು ಬರೀಬೇಕಾಗುತ್ತೆ. ದ ಪೋಯಟ್ರಿ ಆಫ್ ಫಾರೆಸ್ಟ್ ಇಲ್ಲೊಂದಿದೆ. ಇಷ್ಟನ್ನು ಬರ್ಬಿಟ್ರೆ ಮುಗಿತು. ಸನ್ನಿ ಮಾರ್ನಿಂಗ್ ನೆಕ್ಸ್ಟ್ ಬರೋದು. ಸನ್ನಿ ಮಾರ್ನಿಂಗ್ ಮೇಲೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸ್ ಗಳನ್ನೆಲ್ಲ ಅಬ್ಸರ್ವ್ ಮಾಡಿ. ಇವು 1 ಮಾರ್ಕ್ಸ್ ಕ್ವಶನ್ಗೆ MCQ ಕ್ವಶನ್ಗೆ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಗೆ ಇಂಪಾರ್ಟೆಂಟ್ ಆಗುತ್ತೆ.
ಎಲ್ಲ ಕ್ವಶನ್ಸ್. ಅದಾದ ನಂತರ ಇವು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ನೋಡ್ಕೊಂಡ್ರ, ಇದಾದ ನಂತರ ಸಮರಿ, ಡೈರೆಕ್ಟ್ ಸಮರಿ. ಯಾವುದೇ ಕ್ವಶನ್ ಕೇಳಿ ನೋ ನೀಡ್ ಟು ವರಿ ಅಬೌಟ್. ನಾವೇನ್ ಮಾಡೋಣ, ಜಸ್ಟ್ ಸಮರಿಯನ್ನ ಬರ್ಬಿಡೋಣ. ಸಮರಿ 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 ಇದಿಷ್ಟೇ ಸಮರಿಯನ್ನ ನಾವು ಬರ್ಕೋಬೇಕು. ಇದನ್ನ ನಾವು ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ, ಇಲ್ಲಾಂದ್ರೆ ಲಿಟ್ರಲಿ ಕುಂತು ಬರ್ಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಷ್ಟ ಆಯ್ತು. ಇದಾದ ನಂತರ ವೆನ್ ಯುವರ್ ಓಲ್ಡ್ ಡಬ್ಲ್ಯೂ ಈಟ್ಸ್ ಬರ್ದಿರ್ತಕ್ಕಂಥ ಒಂದು ಚಿಕ್ಕ ಪೋಯಮ್ ಇದೆ, ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು 4 ಪಾಯಿಂಟ್ ಇದೆ. ಈ 4 ಪಾಯಿಂಟ್ ಅಲ್ಲಿ ಒಂದು MCQ ಪ್ರಶ್ನೆ ಇಂಪಾರ್ಟೆಂಟ್ ಆಗಿ ಬಂದೇ ಬರುತ್ತೆ. ಇವಾಗಾದ್ರೂ ಆಗ್ಲಿ ಎನ್ಯುವಲ್ ಎಕ್ಸಾಮ್ಗಾದ್ರೂ ಆಗ್ಲಿ ಬರುತ್ತೆ. ಇದಿಷ್ಟು ಚಿಕ್ಕ ಸಮರಿ. ಈ ಒಂದು ಚಿಕ್ಕ ಸಮರಿ 4 ಅಂಕಕ್ಕೆ ಫಿಕ್ಸ್ ಆಗಿ ಬರ್ತಕ್ಕಂಥದ್ದು. ನೀವು ಅದನ್ನ ನೆಗ್ಲೆಕ್ಟ್ ಮಾಡುವಂತಿಲ್ಲ, ಇದನ್ನ ಬರೀಲೇಬೇಕಾಗುತ್ತೆ, ಇದನ್ನ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್ ದ ಗಾರ್ಡನರ್, ಪಿ ಲಂಕೇಶ್ ಅವ್ರದ್ದು ದ ಗಾರ್ಡನರ್ ಅಂತ ಇದೆ. ಇಲ್ಲಿ ನೋಡ್ಕೊಳ್ಳಿ, ಕೆಲವೊಂದಿಷ್ಟು ಪಾಯಿಂಟ್ಸ್ ನ ರಿಮೆಂಬರ್ ಮಾಡ್ಕೋಬೇಕು. ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ. ಈ ಪಾಯಿಂಟ್ಸ್ ಎಲ್ಲ ನೀವು ಓದ್ತಾ ಹೋಗಿ. ನಾನು ಎಲ್ಲಾನು ಓದಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಅರ್ಧ ಗಂಟೆ 1 ಗಂಟೆ ಆಗ್ಬಿಡುತ್ತೆ. ಸೊ ನಾನು ನಿಮ್ಗೆ ಜಸ್ಟ್ ಸಮರಿಯನ್ನ ಶೋ ಮಾಡ್ತಾ ಇದ್ದೇನೆ. ನೀವು ಅದನ್ನ ಸಮರಿಯನ್ನ ಸ್ಕ್ರೀನ್ ಶಾಟ್ ಅಥವಾ ಬರ್ಕೊಂಡು ನೀವು ಅದನ್ನು ಓದಿ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರೆ ಈ ಒಂದು ಆನ್ಸರ್ ಅನ್ನ ಬರೆದು ಬಿಟ್ರೆ ಸಾಕು, ಫುಲ್ ಮಾರ್ಕ್ಸ್ ನಿಮ್ಗೆ ಸಿಗುತ್ತೆ. ಆರಾಮ್ ಜಸ್ಟ್ ಪಾಸ್ ಅಲ್ಲ, ನೀವು ಸ್ಕೋರ್ ಕೂಡ ಮಾಡಬಹುದು. ಸಮರಿ ಇಲ್ಲಿದೆ. ದ ಗಾರ್ಡನರ್ ಇಸ್ ಅ ಶಾರ್ಟ್ ಸ್ಟೋರಿ ರಿಟನ್ ಬೈ ಪಿ ಲಂಕೇಶ್. ದ ಸ್ಟೋರಿ ನರೇಟ್ಸ್ ದ ಸ್ಟ್ರೇಂಜ್ ನೇಚರ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಸಮರಿ ಇಲ್ಲಿದೆ, ಕೊಡ್ತಾ ಹೋಗ್ತಾ ಇದ್ದೀನಿ. ತುಂಬಾ ಈಸಿ ಆಗಿದೆ, ನೋಡ್ತಾ ಹೋಗಿ. ಸ್ಕ್ರೀನ್ ಶಾಟ್ ತಗೊಳ್ಳಿ. ಇನ್ನೇನು ಮುಗೀತು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಈ ಒಂದು PDF ಏನಾದ್ರು ಬೇಕಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಹೋಗಿ ಜಾಯ್ನ್ ಆಗಿ. ನಿಮ್ಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ PDF ಸಿಗುತ್ತೆ. PDF ಅನ್ನ ನೀವು ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗ್ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮತ್ತು ಪಿನ್ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ನಿಮ್ಮ ಒಂದು ಎಕ್ಸಾಮ್ಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀರಿ. ಇದಿಷ್ಟನ್ನ ನೀವು ಬಹಾಟ್ ಹಾಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಬರೀಬಹುದು. ಥ್ಯಾಂಕ್ ಯು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.